ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು 2024ರಲ್ಲಿ ಶೈಕ್ಷಣಿಕ ಸಾಲಿನಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಇದರಲ್ಲಿ 9ನೇ ಪಾಠ ಮಾನವ ಮತ್ತು ಸಮಾಜ ಅಂತಕ್ಕಂಥದ್ದು ಈ ಸಮಾಜಶಾಸ್ತ್ರ ವಿಭಾಗದ ಪಾಠದ ಸಂಪೂರ್ಣ ನೋಟ್ಸನ್ನು ನೋಡೋಣ. ಸೊ ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. 8ನ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಎಲ್ಲ ವಿಷಯಗಳಿದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಮಾನವ ಮತ್ತು ಸಮಾಜ ಪಾಠದ ಸಂಪೂರ್ಣ ನೋಟ್ಸ್. ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ಹೈಲೈಟ್ ಮಾಡಿರ್ತಕ್ಕಂಥದ್ದು ಮಾನವ ಸಮಾಜಜೀವಿ, ಮಾನವನ ಸಾಮಾಜೀಕರಣ ಮತ್ತು ಆರಂಭಿಕ ಸಮಾಜಶಾಸ್ತ್ರಜ್ಞರು. ಸ್ನೇಹಿತರೆ, ಜಗತ್ತಿನ ಜೀವಜಂತುಗಳಲ್ಲಿ ಮಾನವ ಮಾತ್ರ ತಮ್ಮ ಇರುವಿಕೆಯ ಬಗ್ಗೆ ಅರಿವನ್ನು ಹೊಂದಿದ್ದಾನೆ. ಅಂದರೆ ಮಾನವ ತನ್ನ ಜೀವನದ ಉದ್ದೇಶಗಳ ಬಗ್ಗೆ ಚಿಂತನೆ ಮಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾನೆ. ಈ ಮಾನವ ಸಮಾಜವನ್ನು ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಪ್ರಯತ್ನ 150 ವರ್ಷಗಳ ಹಿಂದೆ ಆರಂಭ ಆಗ್ತದೆ. ಇಂಥ ಪ್ರಯತ್ನದ ಫಲವಾಗಿ ಹೊಸದೊಂದು ಅಧ್ಯಯನ ಶಾಸ್ತ್ರ ಹುಟ್ಟಿಕೊಂಡಿತು. ಅದೇ ಅಧ್ಯಯನ ಶಾಸ್ತ್ರ ಸಮಾಜಶಾಸ್ತ್ರ. ಮಾನವನ ಸಮಾಜವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಅಂತ ಸುಲಭವಾಗಿ ಹೇಳ್ಬೋದು. ಅಂದರೆ ಈ ಸಮಾಜಶಾಸ್ತ್ರ ಶಬ್ದವನ್ನು ಸಮಾನಾರ್ಥಕ ಪದವಾದ ಇಂಗ್ಲಿಷ್ನಲ್ಲಿ ಸೋಷಿಯಾಲಜಿ ಅಂತ ಕರೀತಾರೆ. ಈ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಹಾಗೂ ಗ್ರೀಕ್ ಭಾಷೆಯ ಲೋಗೋಸ್ ಪದಗಳ ಜೋಡಣೆಯಿಂದ ಬಂದಿದೆ. ಇದರ ಅರ್ಥ ಸಮಾಜವನ್ನು ಅಧ್ಯಯನ ಮಾಡುವುದು ಎಂಬುದಾಗಿದೆ. ಈ ಪದವನ್ನು ಆಗಸ್ಟ್ ಕಾಮ್ಟೆ ಅವರು ಮೊದಲ ಬಾರಿಗೆ ಬಳಸಿದರು. ಆಗಸ್ಟ್ ಕಾಮ್ಟೆ ಅವರ ಪ್ರಕಾರ ಸಮಾಜಶಾಸ್ತ್ರ ಎಂದರೇನು ಅಂತಂದರೆ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಕರಿತೀವಿ. ಇಲ್ಲಿ ಮೈಕೆವರ್ ಮತ್ತು ಪೇಜ್ ಅಂತ ಇನ್ನೋರ್ವ ಸಮಾಜಶಾಸ್ತ್ರಜ್ಞರು ಬರ್ತಾರೆ. ಅವರು ಏನು ಹೇಳಿದ್ದಾರೆ ಅಂದರೆ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಹಾಗಾದರೆ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ ಆದರೂ ಏನು? ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕವಾಗಿದೆ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ, ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆ ಕುರಿತು ಜ್ಞಾನ ಕೊಡ್ತದೆ, ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಮಾಜಶಾಸ್ತ್ರದ ಅಧ್ಯಯನ ಸಹಾಯಕ ಆಗಿದೆ. ಒಟ್ಟಾರೆ ಹೇಳ್ಬೋದಂದರೆ ಮಾನವ ಸಮಾಜ ಜೀವಿ. ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾದದ್ದು. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜ ಇಲ್ಲದೆ ವ್ಯಕ್ತಿನೇ ಇಲ್ಲ. ಆದ್ದರಿಂದ ಮಾನವ ಸಮಾಜದ ಸೃಷ್ಟಿ, ಸಮಾಜ ಮಾನವನ ಸೃಷ್ಟಿ ಅಂತ ಕೆಲವು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಮಾನವ ಸಂಘಜೀವಿ, ಎಲ್ಲರೊಟ್ಟಿಗೆ ಬದುಕಲು ಪ್ರಯತ್ನವನ್ನು ಮಾಡ್ತಾನೆ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಬೇಕೇ ಬೇಕು. ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಈ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿದ್ದಾವೆ. ಆದುದರಿಂದಲೇ ಮಾನವ ಸಮಾಜವನ್ನು ನಾವು ಸಾಮಾಜಿಕ ಸಂಬಂಧಗಳ ಬಲ್ಲೆ ಅಂತ ಕರಿತೀವಿ. ಮನುಷ್ಯನನ್ನು ಸಮಾಜ ಜೀವಿ ಅಂತ ಕರಿತೀವಿ. ಈ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಎಸ್, ಹಾಗಾದರೆ ಇನ್ನೊಂದು ಬರ್ತದೆ, ಸಾಮಾಜೀಕರಣ ಅಂದರೆ ಏನು? ನೋಡಿ, ನಾವು ಸಮಾಜದ ಸದಸ್ಯರಾಗಬೇಕಾದ್ರೆ ಸಮಾಜದಲ್ಲಿ ಬಾಳಬೇಕು. ಸಮಾಜ ಇಲ್ಲದೆ ಹೋದರೆ ನಾವು ಕಲಿತಕ್ಕಂಥ ಭಾಷೆ, ಓದು, ಆಟ, ಯೋಚನೆಯ ವಿಧಾನ, ನಮ್ಮ ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಈ ಸಮಾಜದಲ್ಲಿ ಕಲಿತುಕೊಳ್ಳೋದನ್ನು ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂದರೆ ಸಾಮಾಜೀಕರಣ ಅಂತ ಕರಿತೀವಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್. ಹಾಗಾದರೆ ಕುಟುಂಬ ಆಗಿರ್ಬೋದು, ಶಾಲೆ, ಸ್ನೇಹಿತರ ಗುಂಪು, ಸಮೂಹ ಮಾಧ್ಯಮಗಳು ಮೊದಲಾದವುಗಳು ಸಹಿತ ಸಾಮಾಜೀಕರಣಕ್ಕೆ ನೆರವಾಗ್ತವೆ. ಕುಟುಂಬ ನಮಗೆ ಆಹಾರ, ಪಾಲನೆ ಪೋಷಣೆ, ಶಿಕ್ಷಣ, ರಕ್ಷಣೆ ಮೊದಲಾದವುಗಳನ್ನು ಕೊಡ್ತದೆ. ಇನ್ನು ಪೋಷಕರು ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯಕರವಾಗಿ ಬೆಳೆಯುವಂತೆ ಮಾಡ್ತಾರೆ. ಶಾಲೆಯಲ್ಲಿ ಔಪಚಾರಿಕ ಶಿಕ್ಷಣ ಕೊಡ್ತಾರೆ. ಸ್ನೇಹಿತರ ಗುಂಪಿನಲ್ಲಿ ನಾವು ಇತರರೊಡನೆ ಸಹಕರಿಸಿ ಒಟ್ಟಾಗಿ ಬಾಳೋದನ್ನು ಕಲಿತೀವಿ. ಹಾಗಾದರೆ ಸಮೂಹ ಮಾಧ್ಯಮಗಳು ನಮಗೆ ಹೊರ ಜಗತ್ತಿನ ತಿಳುವಳಿಕೆಯನ್ನು ಕೊಡ್ತವೆ. ಅದಕ್ಕೆ ಹೊಂದಿಕೊಂಡು ಹೋಗಲು ನಮಗೆ ನೆರವಾಗ್ತದೆ. ಇದರಿಂದ ಸಮಾಜದಲ್ಲಿ ಮಾನವ ಯಶಸ್ವಿಯಾಗಿ ಬಾಳಲು ಸಾಧ್ಯವಾಗ್ತದೆ ಅಂತ ನಾವು ಬರಿಬಹುದು. ಹಾಗಾದರೆ ಮಾನವನಿಗೆ ಸಾಮಾಜಿಕ ಪರಿಸರ ಅಗತ್ಯವಾಗಿ ಬೇಕು. ಮಾನವನ ಸಾಮಾಜಿಕ ಪರಿಸರದಲ್ಲಿ ಬೆಳೆದೇ ಹೋದರೆ ಆತ ತನ್ನಲ್ಲಿ ಮಾನವನ ಗುಣಗಳನ್ನು ಮೈಗೂಡಿಸಿಕೊಳ್ಳಲಾರ. ಸಮಾಜ ಮತ್ತು ಸಮೂಹದ ಹೊರತಾಗಿ ವಾಸಿಸುವವನು ಸಾಮಾಜೀಕರಣಕ್ಕೆ ಒಳಗಾಗೋದಿಲ್ಲ. ಈ ಹೇಳಿಕೆಗೆ ಒಂದು ಉದಾಹರಣೆ ಇದೆ, ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ.
1920ರಲ್ಲಿ ಮಿಡ್ನಾಪುರದಲ್ಲಿ ಕಮಲ ಅಂತಕ್ಕಂಥ ಒಬ್ಬ 9 ವರ್ಷದ ಹುಡುಗಿ ಇರ್ತಾಳೆ. ಈಕೆ 9 ವರ್ಷಗಳನ್ನ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೀತಾಳೆ. ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ 4 ಕಾಲುಗಳಲ್ಲಿ ನಡೀತಾಳೆ. ಅನಂತರ ಮನುಷ್ಯ ಸಹವಾಸದಿಂದ ಬೇಯಿಸಿದ ಆಹಾರ ಪದಾರ್ಥಗಳನ್ನು ತಿನ್ನಲಿಕ್ಕೆ ಕಲಿತಾಳೆ. ಆವಾಗ ಮಾತನಾಡೋದು, ಇತರ ಮಕ್ಕಳೊಂದಿಗೆ ವರ್ತಿಸೋದನ್ನು ಕಲಿತಾಳೆ. ಅವಳಿಗೆ ಸ್ವಂತ ಪ್ರಜ್ಞೆನೇ ಇರಲಿಲ್ಲ. ಈ ಉದಾಹರಣೆಯನ್ನು ಏನು ಹೇಳ್ತದಂದ್ರೆ, ಮಾನವ ಸಮಾಜದಲ್ಲಿ ಇಲ್ಲದೆ ಹೋದರೆ ಆತ ಪ್ರಾಣಿಯಂತೆಯೇ ಆಗ್ತಾನೆ. ಇದನ್ನು ಅನೇಕ ಪ್ರಯೋಗಗಳ ಮೂಲಕ ಸಮಾಜ ವಿಜ್ಞಾನಿಗಳು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಮಾನವರು ಮತ್ತು ಭಾಷೆ. ನಾವು ನಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ತೇವೆ? ದೈಹಿಕ ಸಂಜ್ಞೆ, ಸೂಚನೆಗಳ ಮೂಲಕ ನಮ್ಮ ಭಾವನೆಗಳಾದ ಹಸಿವು, ನಿದ್ರೆ, ಬಾಯಾರಿಕೆ, ನೋವು, ಸಂತೋಷ ಮೊದಲಾದವುಗಳನ್ನು ತಿಳಿಸ್ತೀವಿ. ಆದರೆ ಮಾನವ ತನ್ನ ಎಲ್ಲ ಈ ಭಾವನೆಗಳನ್ನು ಆಂಗಿಕ ಭಾಷೆ ಮೂಲಕ ತಿಳಿಸಲಿಕ್ಕೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಆತ ಭಾಷೆಯನ್ನು ಅನಿವಾರ್ಯವಾಗಿ ಬಳಸ್ತಾನೆ. ನಿರ್ದಿಷ್ಟವಾಗಿ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆ ಬೇಕು. ಮನುಷ್ಯನಿಗೆ ಭಾಷೆನೇ ಇದೆ, ಪ್ರಾಣಿಗಳಿಗೆ ಭಾಷೆ ಇಲ್ಲ. ಅದೇ ಮನುಷ್ಯನಿಗೂ ಮತ್ತು ಪ್ರಾಣಿಗೂ ಇರೋ ಮುಖ್ಯ ವ್ಯತ್ಯಾಸ. ಭಾಷೆ ಇಲ್ಲದೆ ಹೋದರೆ ಏನಾಗುತ್ತಿದ್ದೆಂದು ಒಮ್ಮೆ ಕಲ್ಪಿಸಿ. ಪಠ್ಯಪುಸ್ತಕಗಳಾಗಲಿ, ಶಾಲೆಗಳಾಗಲಿ, ಸಮೂಹ ಮಾಧ್ಯಮಗಳಾಗಲಿ, ನಾಗರಿಕತೆಯಾಗಲಿ ಅಸ್ತಿತ್ವದಲ್ಲೇ ಇರ್ತಿರಲಿಲ್ಲ. ಸೊ ಒಟ್ಟಾರೆ ಮಾನವ ಸಮಾಜ ಪ್ರಾಣಿ ಸಮಾಜದಂತೆ ಇರತಕ್ಕಂಥ ಸಾಧ್ಯತೆ ಇತ್ತು. ಆದ್ದರಿಂದ ಸಮಾಜಶಾಸ್ತ್ರದಲ್ಲಿ ಸಮಾಜವನ್ನು ಅಧ್ಯಯನ ಮಾಡುವಾಗ ಭಾಷೆ ಅತಿ ಪ್ರಮುಖ ಅಂಶವಾಗಿ ಪರಿಗಣನೆಯನ್ನು ಮಾಡ್ತಾರೆ. ಇನ್ನು ಆರಂಭಿಕ ಸಮಾಜಶಾಸ್ತ್ರಜ್ಞರು. ಇಲ್ಲಿ ಸಮಾಜ, ಸಂಸ್ಕೃತಿ, ವರ್ತನೆ, ಸಾಮಾಜಿಕ ಸಂಬಂಧಗಳು ಮೊದಲಾದವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥವರೇ ಸಮಾಜಶಾಸ್ತ್ರಜ್ಞರು. ಇಲ್ಲಿ ಕೆಲವು ಆರಂಭಿಕ ಸಮಾಜಶಾಸ್ತ್ರಜ್ಞರ ಬಗ್ಗೆ ಪರಿಚಯ ಇದೆ. ಅವರು ಯಾರು, ಅವರ ಕೊಡುಗೆಗಳನ್ನು ನೋಡೋಣ. ಮೊದಲಿಗೆ ಬರೋರು ಆಗಸ್ಟ್ ಕಾಮ್ಟೆ. ಆಗಸ್ಟ್ ಕಾಮ್ಟೆ ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಕರೀತಾರೆ. ಇವರನ್ನೇ ಸಮಾಜಶಾಸ್ತ್ರದ ಪಿತಾಮಹ ಅಂತ ಆಗಸ್ಟ್ ಕಾಮ್ಟೆ ಅವರನ್ನು ಕರೀತಾರೆ. ಇನ್ನೊಬ್ಬರು ಬರ್ತಾರೆ ಹರ್ಬರ್ಟ್ ಸ್ಪೈನ್ಸರ್. ಇವರು 19ನೇ ಶತಮಾನದ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞ. ಇವರು ಸಮಾಜದ ವಿಕಾಸವನ್ನು ಅಧ್ಯಯನವನ್ನು ಮಾಡ್ತಾರೆ. ನೆಕ್ಸ್ಟ್ ಬರೋದು ಫ್ರಾನ್ಸ್ನ ಎಮಿಲಿ ಡರ್ಕಿಮ್. ಇವರು 19ನೇ ಶತಮಾನದ ಕಡೆಯ ಭಾಗ, 20ನೇ ಶತಮಾನದ ಮೊದಲ ಭಾಗದಲ್ಲಿ ಇದ್ದರು. ಇವರು ಸಹಿತ ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲಿಕ್ಕೆ ಶ್ರಮವನ್ನು ಪಡ್ತಾರೆ. ಇನ್ನು ನೆಕ್ಸ್ಟ್ ಬರೋರೆ ಮ್ಯಾಕ್ಸ್ ವೆಬರ್. ಇವರು ಜರ್ಮನ್ ದೇಶದ ಸಮಾಜಶಾಸ್ತ್ರಜ್ಞರು. ಇವರು ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸವನ್ನು ಕುರಿತು ಅಪಾರ ಪಾಂಡಿತ್ಯ ಗಳಿಸಿದ್ರು. ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಮ್ಯಾಕ್ಸ್ ವೆಬರ್ ಅವರು ಮಾಡ್ತಾರೆ. ಇನ್ನು ಕಾರ್ಲ್ ಮಾರ್ಕ್ಸ್ ರವರು, ಈತ ಜರ್ಮನಿಯ ತತ್ವಜ್ಞಾನಿ. ಇವರು ಇತಿಹಾಸ, ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಕ್ರಿಶ್ಚಿಯನ್ ಧರ್ಮಶಾಸ್ತ್ರಗಳಲ್ಲಿ ಅಪಾರ ತಿಳುವಳಿಕೆಯನ್ನು ಹೊಂದಿದ್ದು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತರಿಸಿದ್ದರು. ಭಾರತಕ್ಕೆ ಬ್ರಿಟಿಷರು ಬಂದ ನಂತರ 1914ನೇ ಇಸ್ವಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಬಾರಿಗೆ ಸಮಾಜಶಾಸ್ತ್ರವನ್ನು ಪರಿಚಯ ಮಾಡ್ತಾರೆ. ನಮ್ಮ ದೇಶದ ಸಮಾಜಶಾಸ್ತ್ರಜ್ಞರೆಂದರೆ ಅದು GS ಗುರ್ರೆ ಅವರಾಗಿರ್ಬೋದು, MN ಶ್ರೀನಿವಾಸ್, AR ದೇಸಾಯಿ, ಇರಾವತಿ ಕರ್ವೆ, SC ದುಬೈ ಮೊದಲಾದವರು. ಇಷ್ಟಿತ್ತು 8ನೇ ತರಗತಿಯ 9ನೇ ಪಾಠ ಮಾನವ ಮತ್ತು ಸಮಾಜದ ನೋಟ್ಸ್. ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ಕೊಡಿ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ.